Hi, my dear students. So, in the last video, I was talking about market survey report. In that market survey report, how a market survey report to be prepared, who has to be prepared, what is the method to be followed, or what are the steps to be followed. So, these are all I discussed with you. ಸೊ ಇದರಲ್ಲಿ ಏನು ಆಗಿರುತ್ತೆ ಅಂತಂದು ಮೊದಲೇ ಹೇಳಿದ್ದೆ. ಒಂದು ಕಂಪನಿ ಅಥವಾ ಒಂದು ಆರ್ಗನೈಜೇಷನ್ನು, ಒಂದು ಇನ್ಸ್ಟಿಟ್ಯೂಷನ್ನು ಒಬ್ಬ ವ್ಯಕ್ತಿನ ನೇಮಕ ಮಾಡಿರುತ್ತೆ. ಆ ವ್ಯಕ್ತಿ ಆ ಜಾಗಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿ ಸರ್ವೆ ಮಾಡಿ ಅಲ್ಲಿ ತನ್ನ ಒಪಿನಿಯನ್ ಏನಿದೆಯೋ ಅದನ್ನು ಒಂದು ರಿಪೋರ್ಟ್ ಫಾರ್ಮಲ್ಲಿ ಕಳಿಸ್ತಕ್ಕಂಥದ್ದೇ ದಟ್ ಈಸ್ ಮಾರ್ಕೆಟ್ ಸರ್ವೆ ರಿಪೋರ್ಟ್. ಸೊ ಅದಕ್ಕೆ ಈ ಫಾರ್ಮೆಟನ್ನು ಅಥವಾ ಲೆಟರ್ ರೈಟಿಂಗ್ ಮೆಥಡನ್ನೇ ಉಪಯೋಗಿಸ್ಬೇಕಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ದಟ್ ಮೀನ್ಸ್ ಮೈನ್ 4 ಸ್ಟೆಪ್ಸ್ ಆಫ್ ಎ ಲೆಟರ್ ಟು ಬಿ ಫಾಲೋಡ್ ಇನ್ ದಿಸ್ ಮಾರ್ಕೆಟ್ ಸರ್ವೆ ರಿಪೋರ್ಟ್ ಟು. ಸಿ ಇದರಲ್ಲಿ ಏನೇನು ಬರಿಬೇಕು, ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಬಿಗಿನಿಂಗ್ ವಿತ್ ರೆಸ್ಪೆಕ್ಟೆಡ್ ಸರ್, ಅದೇ ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ಇನ್ನು ಬ್ರೀಫಾಗಿ ಹೇಳಿದ್ದೆ. ಅದರಲ್ಲಿ ಏನೇನು ಕವರ್ ಮಾಡಬೇಕು, ಫೀಲ್ಡ್ ವಿಸಿಟ್ ಇರ್ಬೋದು, ವರ್ಕ್ ಡನ್ ಇರ್ಬೋದು, ಸಜೆಷನ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್ ಇರ್ಬೋದು, ಲಾಸ್ಟ್ ಕನ್ಕ್ಲೂಷನ್ ಅಂತಂದು ಹೇಳಿದ್ದೆ. ಬಟ್ ನಾವು ಟುಡೇ ಲೆಟ್ ಅಸ್ ಸಿ ವಿತ್ ಎನ್ ಎಕ್ಸಾಂಪಲ್ ಆರ್ ವಿತ್ ಎ ಕ್ವೆಶ್ಚನ್ ಹೌ ಯು ಹ್ಯಾವ್ ಟು ರೈಟ್ ಎ ರಿಪೋರ್ಟ್ ರೈಟಿಂಗ್ ಆನ್ ಮಾರ್ಕೆಟ್ ಸರ್ವೆ. ಸಿ ಇಲ್ಲಿ ಒಂದು ಕ್ವೆಶ್ಚನ್ ನಾನು ಲಾಸ್ಟ್ಗೆ ಹಾಕಿದ್ದೀನಿ ನೋಡಿ, ನಿಮಗೂ ಹಾಕಿದ್ದೀನಿ. ಫಸ್ಟ್ಗೆ ಹಾಕಿದ್ದೆ, ಅದನ್ನು ತೆಗೆದು ಮತ್ತೆ ಇನ್ನೊಂದು ಸರಿ ಹಾಕಿದೆ ನೋಡಿ. ಆ್ಯಸ್ ದ ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ ಆರೆಂಜ್ ಕಂಪ್ಯೂಟರ್ಸ್ ಅಟ್ ದಾವಣಗೆರೆ, ಡ್ರಾಫ್ಟ್ ಎ ರಿಪೋರ್ಟ್ ರಿಗಾರ್ಡಿಂಗ್ ದ ಪಾಸಿಬಿಲಿಟಿ ಆಫ್ ಓಪನಿಂಗ್ ಎ ನ್ಯೂ ಔಟ್ಲೆಟ್ ಇನ್ ಯುವರ್ ವರ್ಕಿಂಗ್ ಪ್ಲೇಸ್ ಟು ದ ಸೇಲ್ಸ್ ಡಿವಿಷನ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ನೋಡಿ, ಇದು ಕ್ವೆಶ್ಚನ್ನು ಏನು, ಯು ಆರ್ ಅಪಾಯಿಂಟೆಡ್ ಆ್ಯಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾರೆ ಅಂತ ಒಂದು ಕ್ವೆಶನನ್ನು ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಯು ಆರ್ ಅಪಾಯಿಂಟೆಡ್ ಆಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಫ್ರಮ್ ಬ್ಯಾಂಗ್ಳೂರು ಸೇಲ್ಸ್ ಡಿವಿಷನ್ ಆಫೀಸ್. ಸೊ ದಟ್ ಸೇಲ್ಸ್ ಡಿವಿಷನ್ ಆಫೀಸ್ ಈಸ್ ವಾಟ್ ಈಸ್ ದ ನೇಮ್ ಆಫ್ ದ ಆರ್ಗನೈಜೇಷನ್? ಆರೆಂಜ್ ಕಂಪ್ಯೂಟರ್ಸ್ ಅಂತಕ್ಕಂಥದ್ದು ಬ್ಯಾಂಗ್ಳೂರಲ್ಲಿ ಒಂದು ಮೈನ್ ಬ್ರ್ಯಾಂಚ್ ಇದೆ, ಮೈನ್ ಇನ್ಸ್ಟಿಟ್ಯೂಷನ್ ಅಥವಾ ಕಂಪ್ನಿ ಇದೆ. ಅವರು ಇನ್ನೊಂದು ಬ್ರ್ಯಾಂಚನ್ನು ದಾವಣಗೆರೆಯಲ್ಲಿ ಮಾಡಬೇಕು ಅಂತಂದು ನಿಮ್ಮನ್ನು ಒಂದು ಮಾಡಿದರೆ ಒಳ್ಳೆಯದಾಗುತ್ತೋ ಇಲ್ಲೋ, ಒಳ್ಳೇದು ಮೀನ್ಸ್ ಈ ಬಿಸ್ನೆಸ್ ಇಂಪ್ರೂವ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನಿಮ್ಮನ್ನು ಅಪಾಯಿಂಟ್ ಮಾಡಿರ್ತಾರೆ. ಹಾಗಾಗಿ ಅಲ್ಲಿ ನಿಮ್ಮ ಒಪಿನಿಯನ್ ಕೊಡಿ, ರಿಪೋರ್ಟ್ ಕೊಡಿರಿ ಅಂತಂದು ಕೇಳಿದೆ ನೋಡಿ. ಆ್ಯಸ್ ದ ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ ಆರೆಂಜ್ ಕಂಪ್ಯೂಟರ್ಸ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿದೆ, ಈಗ ದಾವಣಗೆರೆಯಲ್ಲಿ ಬ್ರ್ಯಾಂಚ್. ಡ್ರಾಫ್ಟ್ ಎ ರಿಪೋರ್ಟ್ ರಿಗಾರ್ಡಿಂಗ್ ದ ಪಾಸಿಬಿಲಿಟಿ ಆಫ್ ಓಪನಿಂಗ್ ಎ ನ್ಯೂ ಔಟ್ಲೆಟ್ ಮೀನ್ಸ್ ನ್ಯೂ ಬ್ರ್ಯಾಂಚ್, ಹೊಸ ಬ್ರ್ಯಾಂಚನ್ನು ಓಪನ್ ಮಾಡೋದ್ರ ಬಗ್ಗೆ ಸಾಧ್ಯತೆಗಳ ಬಗ್ಗೆ ನೀವು ಒಂದು ರಿಪೋರ್ಟ್ ಕೊಡಿ. ಎಲ್ಲಿ? ಇನ್ ಯುವರ್ ವರ್ಕಿಂಗ್ ಪ್ಲೇಸ್ ಅಂದರೆ ಯಾವುದು? ದಾವಣಗೆರೆ. ಸೊ ಅದನ್ನು ಯಾರಿಗೆ ಕಳಿಸ್ಬೇಕು? ಟು ದ ಸೇಲ್ಸ್ ಡಿವಿಷನ್ ಲೊಕೇಟೆಡ್ ಮೀನ್ಸ್ ಸಿಚುವೇಟೆಡ್ ಇನ್ ಬೆಂಗಳೂರಲ್ಲಿದೆ. ಆ ಬೆಂಗಳೂರಲ್ಲಿರ್ತಕ್ಕಂಥ ಆಫೀಸ್ಗೆ ನೀವು ಕಳಿಸ್ಬೇಕು. ಹೀಗೆ ಒಂದು ಕ್ವೆಶ್ಚನ್ ಕೊಟ್ಟಿರ್ತಾರೆ. ನೀವು ಇದೇ ಥರದ್ದು ಯಾವುದೇ ಕ್ವೆಶ್ಚನ್ ಕೊಟ್ಟಿರಲಿ, ಎಸ್ಪೆಷಲಿ ಮಾರ್ಕೆಟ್ ಸರ್ವೆ ರಿಪೋರ್ಟ್ಗೆ ನೀವು ಈ ಪರ್ಟಿಕ್ಯುಲರ್ ಒಂದು ಫಾರ್ಮೆಟನ್ನು ಕ್ಲೀನಾಗಿ ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಯು ವಿಲ್ ರೈಟ್ ವೆರಿ ಈಸಿಲಿ. ಮೇಲೆ ಮಾರ್ಕೆಟ್ ಸರ್ವೆ ರಿಪೋರ್ಟ್ ಅಂತಂದು ಬರೆದಾದ್ರೆ ಬರ್ರಿ, ಬಿಟ್ಟಾದ್ರೆ ಬಿಡಿ. ನಾನು ಫಾರ್ಮೆಟ್ ಅಂತ ಬರೆದಿದ್ದೀನಿ, ಅದನ್ನು ಬರೆಯೋಕೆ ಹೋಗ್ಬಿಡಿ. ಮಾರ್ಕೆಟ್ ಸರ್ವೆ ರಿಪೋರ್ಟ್ ಅಂತಂದು ಬರೀರಿ, ಬಿಟ್ಟರು ನಡೆಯುತ್ತೆ. ಬಟ್ ಕ್ವೆಶ್ಚನ್ ನಂಬರ್ ಅಂತೂ ಲೆಫ್ಟ್ ಸೈಡ್ ಹಾಕಲೇಬೇಕು. ನೆಕ್ಸ್ಟ್ ಫ್ರಮ್ ಅಡ್ರೆಸ್ ಬರೀಬೇಕು ನೋಡಿ. ಫ್ರಮ್ ಅಡ್ರೆಸ್ ನಾನು ಈವನ್ 3rd ಸೆಮಿಸ್ಟ್ರಲ್ಲೂ ಹೇಳಿದ್ದೀನಿ. ಪ್ರತಿಯೊಂದು ಲೈನಿನ ಎಂಡಿಗೂ ಕಾಮ ಬರಬೇಕು, 1 by 1 ಇರಬೇಕು, ಒಂದ್ರ ಕೆಳಗಡೆ ಒಂದು, ನಾಟ್ ಒನ್ ಆಫ್ಟರ್ ದ ಅದರ್. ಲಾಸ್ಟ್ ಅಟ್ ದ ಎಂಡ್ ಆಫ್ ದ ಫ್ರಮ್ ಅಡ್ರೆಸ್ ಯು ಹ್ಯಾವ್ ಟು ಪುಟ್ ಫುಲ್ ಪಾಯಿಂಟ್. ನಾನು ದೊಡ್ಡದಿಟ್ಟಿದ್ದೀನಿ, ನೀವು ಸಣ್ಣದಿಟ್ರಿ ಚುಕ್ಕೆ. ನೆಕ್ಸ್ಟ್ ಅದಾದಮೇಲೆ
ಟು ಅಡ್ರೆಸ್ ಬರಿಬೇಕು. ಟು ಅಡ್ರೆಸ್ಸು ಅಷ್ಟೇ. at the end of each line there should be comma, but at the end of the to address you have to put full point or full stop. ಈಗ ನೋಡಿ, ಈಗ ಈ ಕ್ವಶನನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಕ್ವಶನ್ ಏನಂತಂದು ಹೇಳಿದೆ, ಆ್ಯಸ್ ಎ ಸೇಲ್ಸ್ ಎಕ್ಸಿಕ್ಯೂಟಿವ್ ಫಾರ್ ಅರೇಂಜ್ ಕಂಪ್ಯೂಟರ್ಸ್ ಅಂತಂದಿದೆ. ಹಾಗಾಗಿ ನೀವು ಇಲ್ಲಿ ಫ್ರಮ್ ಅಡ್ರೆಸ್ ಬರಿತಾ ಇರಬೇಕಾದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೆಸರು ಬರಿಬೇಕು. ಫಸ್ಟ್ ಲೈನಲ್ಲಿ ಏನಿದೆ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ನಿಮ್ಮ ಹೆಸರಾದ್ರೂ ಬರ್ರಿ, ಇಲ್ಲದೇ ಇದ್ದರೆ ಮಿಸ್ಟ್ರೆಸ್ MS ಅಥವಾ ಮಿಸ್ ಅಂತ ಬರೆದು ನಿಮ್ಮ ಹೆಸರು ಬರ್ರಿ, ಇಲ್ಲ ಮಿಸ್ ABCD ಅಂತ ಬರೆದು ಕೆಳಗಡೆ ಆರೆಂಜ್ ಕಂಪ್ಯೂಟರ್ಸ್ ಅಂತಂದು ಬ್ರ್ಯಾಂಚ್ ಅಂತ ಬರೀರಿ. ಆರೆಂಜ್ ಕಂಪ್ಯೂಟರ್ಸ್ ಬ್ರ್ಯಾಂಚ್ ದಾವಣಗೆರೆ. ಇಷ್ಟೇ ಸಾಕು. ಫ್ರಮ್ ಅಡ್ರೆಸ್ಸು ನಿಮ್ಮ ಹೆಸರು ಬರಿಬೇಕು. ನಿಮ್ಮ ಹೆಸರು ಅಂತ ಅಂದ್ರೇನು, ನೀವು ಯಾವುದಾದ್ರೂ ಒಂದು ಬೇಕಾದರೆ ಒಂದು ರಫ್ ಆಗಿ ಇಟ್ಕೊಂಡ್ಬಿಡ್ರಿ, ಮಿಸ್ ABCD. ಕೆಳಗಡೆ ನೀವು ಯಾರು, ನಿಮ್ಮ ಡೆಸಿಗ್ನೇಷನ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಅದ್ರ ಕೆಳಗಡೆ ಆರೆಂಜ್ ಕಂಪ್ಯೂಟರ್ಸ್ ಬ್ರ್ಯಾಂಚ್ ಅಂತ ಮಾಡಿ, ಅದ್ರ ಕೆಳಗಡೆ ದಾವಣಗೆರೆ. ಸೊ ಆಫ್ಟರ್ ದಟ್ ಟು ಅಥವಾ ಟು ಅಡ್ರೆಸ್ ಬರಿಬೇಕು. ಟೂನ್ ಬರಿತಾ ಇರಬೇಕಾದ್ರೆ ನೋಡಿ, ಇಲ್ಲಿ ಒಂದು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಮತ್ತು ರೆಸ್ಪೆಕ್ಟೆಡ್ ಸರ್ ಅನ್ನೋದು ಇದೆಲ್ಲದು ಒಂದೇ ಲೈನಲ್ಲಿ ಇರಬೇಕು. ಟು ಅಡ್ರೆಸ್ಸಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಯಾರಿಗೆ, ಸೇಲ್ಸ್ ಡಿವಿಷನ್ ಆಫೀಸಿಗೆ ಬರಿಬೇಕು. ನೋಡಿ, ಸೇಲ್ಸ್ ಡಿವಿಷನ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರು. ಹಾಗಾಗಿ ಟು ಅಡ್ರೆಸ್ ಏನು ಬರುತ್ತೆ, ಫಸ್ಟ್ ಸೇಲ್ಸ್ ಡಿವಿಷನ್ ಆಫೀಸಿಗೆ ಬರುತ್ತೆ. ಹಾಗಾದರೆ ಸೇಲ್ಸ್ ಡಿವಿಷನ್ ಅಲ್ಲಿ ಹೆಡ್ ಯಾರು ಇರ್ತಾರೆ ಅವರಿಗೆ ಬರಿಬೇಕು. ಇಲ್ಲಿ ಅವ್ರ ಹೆಸರು ಬರೆಯೋ ನೆಸಿಟಿ ಇಲ್ಲ. ಅಲ್ಲಿ ಬೇಕಾದ್ರೆ ನೀವು ಫಸ್ಟ್ಗೆ ದ ಮ್ಯಾನೇಜರ್ ಅಥವಾ ದ ಸೇಲ್ಸ್ ಡಿವಿಷನ್ ಆಫೀಸರ್ ಅಂತಂದು ಬೇಕಾದರೂ ಬರಿಬೋದು. ಇಲ್ಲದೇ ಇದ್ದರೆ ಸಿಂಪಲ್ಲಾಗಿ ನೆನ್ಪಿಟ್ಕೊಂಬಿಡಿ, ಫಸ್ಟ್ ಲೈನಲ್ಲಿ ಯಾವುದನ್ನ ಕಂಪ್ನಿ ಇರಲಿ ದ ಮ್ಯಾನೇಜರ್ ಅಂತಂದು ಮಾಡಿ, ಕೆಳಗಡೆ ಅದು ಏನು ಡೆಸಿಗ್ನೇಷನ್ ಇರುತ್ತೆ ಅದು ಏನಂತಕ್ಕಂಥದ್ದು. ಈಗ ಮ್ಯಾನೇಜರ್ ಆಯ್ತಲ್ಲ, ಸೇಲ್ಸ್ ಡಿವಿಷನ್ ಆಫೀಸ್ ಅಂತಂದು ಮಾಡಿ, ಸೇಲ್ಸ್ ಡಿವಿಷನ್ ಆಫೀಸ್. ಸೊ ವೇರ್ ಇಟ್ ಈಸ್ ದಟ್ ಮೇನ್ ಬ್ರಾಂಚ್ ಆರ್ ಮೇನ್ ಆಫೀಸ್ in Bangalore. What is the name of the branch or the main office? Orange Computers. So first write the as the manager. So below it you have to write as the sales division office. After that Orange Computers. So ಅದರ ಕೆಳಗಡೆ ಯು ಹ್ಯಾವ್ ಟು ರೈಟ್ ಬ್ಯಾಂಗ್ಳೂರು. ನೋಡಿ, ಮೇಲೇನೂ ಆರೆಂಜ್ ಕಂಪ್ಯೂಟರ್ಸ್ ಅಂತ ಬಂತು, ಕೆಳಗಡೆನೂ ಆರೆಂಜ್ ಕಂಪ್ಯೂಟರ್ಸ್ ಅಂತ ಬಂತು. ಆದರೆ ಮೇಲೆದು ಬ್ರ್ಯಾಂಚ್, ಇಲ್ಲಿ ಡಿವಿಷನ್ ಆಫೀಸ್, ಮೇನ್ ಆಫೀಸು. ಮೇಲೆದು ದಾವಣಗೆರೆ, ಫ್ರಮ್ ಅಡ್ರೆಸ್ಸಲ್ಲಿ ಟು ಅಡ್ರೆಸ್ಸಲ್ಲಿ ಬ್ಯಾಂಗ್ಳೂರು. ಅದು ಆದಮೇಲೆ ರೈಟ್ ಸೈಡ್ಗೆ ನಿಮ್ಗೆ ಈಜಿ ಆಗ ಕೇಳಿದ್ದೀನಿ, ಯಾಕೆಂದರೆ ಇದೇ ಫಾರ್ಮ್ಯಾಟೆ. ಇದನ್ನು ರೈಟ್ ಡೇಟ್ ಮೇ ಬಿ ರಿಟರ್ನ್ ಬಿಟ್ವೀನ್ ಟು ಅಡ್ರೆಸ್ಸಸ್, ಫ್ರಮ್ ಅಡ್ರೆಸ್ ಆ್ಯಂಡ್ ಟು ಅಡ್ರೆಸ್ ಮಧ್ಯೆ ಬರಿಬೋದು. ಆದರೆ ನಿಮ್ಗೆ ಇದೇ ಫಾರ್ಮ್ಯಾಟ್ ಹೇಳಿದ್ದೀನಿ, ರೈಟ್ ಸೈಡ್ಗೆ ಬರೀರಿ. ಅದನ್ನು ಪ್ರಿಫರಬಲಿ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಓನ್ಲಿ. 12th June 2021, 12/6/21 ಈ ಥರ ಬರೆಯೋಕೆ ಹೋಗಬೇಡಿ ಆದಷ್ಟು. ಸೊ ಇದ್ರ ಕೆಳಗಡೆ ಸರ್, ಡಿಯರ್ ಸರ್, ಅದರಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳಲ್ಲಿ ಡಿಯರ್ ಸರ್ ಇದೆ, ಡಿಯರ್ ಸರ್ ಬೇಕಾಗಿಲ್ಲ, ರೆಸ್ಪೆಕ್ಟೆಡ್ ಸರ್ ಅಂತಂದು ಮಾಡಿಬಿಡಿ. ಸೊ ರೆಸ್ಪೆಕ್ಟೆಡ್ ಸರ್ ಅಂತಂದು ಸ್ಯಾಲ್ಯುಟೇಷನ್ ಇದ್ದುಬಿಡಲಿ. ಇದರ ಕೆಳಗಡೆ ದಟ್ ಮೀನ್ಸ್ ಜಸ್ಟ್ ಬಿಲೋ ದ ಸ್ಯಾಲ್ಯುಟೇಷನ್ ಆರ್ ರೆಸ್ಪೆಕ್ಟೆಡ್ ಸರ್, ಬಟ್ ಅವೇ ಫ್ರಮ್ ದಟ್ ರೆಸ್ಪೆಕ್ಟೆಡ್ ಸರ್ ಯು ಹ್ಯಾವ್ ಟು ರೈಟ್ ಟೂ ಥಿಂಗ್ಸ್. ಒನ್ ಈಸ್ ದ ಸಬ್ಜೆಕ್ಟ್, ಅನದರ್ ಒನ್ ಈಸ್ ದ ರೆಫರೆನ್ಸ್. ಸಬ್ಜೆಕ್ಟ್ ಫಿಕ್ಸ್ ಇಟ್ಕೊಂಬಿಡಿ, ಏನಂತಂದು ಇದು ಅಷ್ಟೇ, ರೆಸ್ಪೆಕ್ಟೆಡ್ ಸರ್ನು ಫಿಕ್ಸ್ ಇಟ್ಕೊಂಬಿಡಿ. ಅದಾದಮೇಲೆ ಸಬ್ ಅಂತ ಬರೆಯೋದು. ಮುಂದೆ ಎ ರಿಪೋರ್ಟ್ ರಿಗಾರ್ಡಿಂಗ್ ಏನಿರುತ್ತೋ ಅದು. ಇಲ್ಲಿ ಓಪ್ನಿಂಗ್ಗೆ ನ್ಯೂ ಬ್ರ್ಯಾಂಚ್ ಇರ್ಬೋದು, ಕ್ಲೋಸಿಂಗ್ಗೆ ನ್ಯೂ ಬ್ರ್ಯಾಂಚ್ ಇರ್ಬೋದು, ಅಥವಾ ಹ್ಯಾವಿಂಗ್ ಓಪ್ನಿಂಗ್ ಎ ನ್ಯೂ ಆಫೀಸ್ ಇನ್ನು ದಾವಣಗೆರೆ ಅಂತಂದಿರ್ಬೋದು, ಅದನ್ನು ಬರೀರಿ. ಇಲ್ಲಿ ನೀವು ಈ ಕ್ವಶನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಏನು ಬರಿಬೋದು, ಎ ರಿಪೋರ್ಟ್ ರಿಗಾರ್ಡಿಂಗ್ ಓಪ್ನಿಂಗ್ ಎ ನ್ಯೂ ಔಟ್ಲೆಟ್ ಇನ್ ದಾವಣಗೆರೆ. ಇಲ್ಲಿ ಅದಕ್ಕೆ ಡ್ಯಾಶ್ ಹಾಕಿದ್ದೀನಿ ನಾನು. ಎ ರಿಪೋರ್ಟ್ ರಿಗಾರ್ಡಿಂಗ್ ಅದು ಕಂಪಲ್ಸರಿ ಹಂಗೆ ಬರೀರಿ. ಮುಂದೆ ಅವ್ರು ಏನು ಕೇಳಿರ್ತಾರೆ ಅದು. ನೆಕ್ಸ್ಟ್ ರೆಫರೆನ್ಸ್. ರೆಫರೆನ್ಸ್ ನೋಡಿ, ರೆಫರೆನ್ಸನ್ನು ಇದರಲ್ಲಿ ಫಿಕ್ಸ್ ಇಟ್ಕೊಂಡ್ಬಿಟ್ರಿದೆ. ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್
ಯಾರ್ದು ಕಂಪ್ನಿ ಆರ್ಡರ್. ನೀವು ಯಾವುದನ್ನ ಕ್ವಶನ್ ಬರಲಿ ಇದೇ ಆನ್ಸರ್ ಇಟ್ಕೊಂಬಿಡಿ. ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ನಂಬರ್ 1 2 3 4. ಅದು ನಂಬರ್ ಬೇಕಾದ್ರೆ ಬೇರೆದು ಸೇರಿಸ್ಬೋದು. ನೆಕ್ಸ್ಟ್ ಡೇಟೆಡ್ ಆನ್, ಆ ಡೇಟ್ ಯಾವಾಗ ಅಂತಕ್ಕಂಥದ್ದು. ಈ ಡೇಟ್ ಏನಾಗಿರಬೇಕು ನೋಡಿ, 5th ಜೂನ್ ಅಂತಂದಿದೆ. ಮೇಲೆದು ನಾನು 12th ಜೂನ್ ಅಂದರೆ ನೀವು ರಿಪೋರ್ಟ್ ಕೊಡ್ತಕ್ಕಂಥದ್ದು. ಇದು ನಿಮ್ಮನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥ ಡೇಟು. ಹಾಗಾಗಿ ಇಲ್ಲಿ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ರೆಫರೆನ್ಸ್ನಲ್ಲಿ ಬರೀತಿರಲ್ಲ, ಆ ಡೇಟು ನೀವು ಇದು ಮೇಲಿನ ಡೇಟ್ಗಿಂತ ಹಿಂದಿನ ಡೇಟ್ ಆಗಿರಬೇಕು. ಅಲ್ಲಿ 12th ಇದೆ, ಇಲ್ಲಿ 5th ಇದೆ ನೋಡಿ, ಆ ರೀತಿ ಹಿಂದಿನ ಡೇಟ್ ಹಾಕಬೇಕು. ಸೊ ಆಫ್ಟರ್ ರೆಸ್ಪೆಕ್ಟೆಡ್ ಸರ್, ಯು ಹ್ಯಾವ್ ಟು ರೈಟ್ ಸಬ್ಜೆಕ್ಟ್ and reference. Subject you should always begin as a report regarding opening a new outlet. Reference your appointment order 1 2 3 4 dated back date. Sorry. So in the same way ನೀವು ಮೊದಲು ಲೆಟರ್ ರೈಟಿಂಗ್ ಬರೀತಿದ್ರಲ್ಲ ಅದೇ ರೀತಿ ಒಂದು ಪ್ಯಾರಾಗ್ರಾಫ್ ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಐ ರಿಕ್ವೆಸ್ಟ್ ದ ಫಾಲೋಯಿಂಗ್ ಫ್ಯೂ ಲೈನ್ಸ್ ಅಂತಂದು ಹೇಳ್ತಿರಲ್ಲ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಬೇಕಾದ್ರೆ ಅದನ್ನೇ ಬರೀರಿ. ಐ ವುಡ್ ಲೈಕ್ ಟು ಪ್ರೊವೈಡ್ ದ ಫಾಲೋಯಿಂಗ್ ಫ್ಯೂ ಲೈನ್ಸ್ ಫಾರ್ ಯುವರ್ ಕೈಂಡ್ ಕನ್ಸಿಡ್ರೇಷನ್. ಇದು ಫಿಕ್ಸ್ ಇಟ್ಕೊಂಬಿಡ್ರಿ, ಇದರಲ್ಲಿ ಏನೂ ಚೇಂಜ್ ಮಾಡಬೇಡಿ. ಕ್ವಶನ್ ಎಂಥದ್ದಾದರೂ ಬರಲಿ, ಎಂಥದ್ದಂದ್ರೆ ಮಾರ್ಕೆಟ್ ಸರ್ವೆ ರಿಪೋರ್ಟಲ್ಲಿ ಮತ್ತು ಇನ್ಯಾವುದಕ್ಕೂ ನೋಟಿಸ್ ಗೀಟಿಸಿಗೆ ಬಂದರೆ ಬರೋದಲ್ಲ. ಸೊ ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಪ್ರೊವೈಡ್ ದ ಫಾಲೋಯಿಂಗ್ ಫ್ಯೂ ಲೈನ್ಸ್ ಫಾರ್ ಯುವರ್ ಕೈಂಡ್ ಕನ್ಸಿಡ್ರೇಷನ್ ಅಂತಂದು ಬರೆದ್ಬಿಡಿ. ಅದಾದಮೇಲೆ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಏನೇನು ಸ್ಟೆಪ್ಸ್ ಅಥವಾ ಮೆಥಡ್ಸ್ ಬಾಡಿ ಆಫ್ ದ ಲೆಟ್ರಲ್ಲಿ ಬರಿಬೇಕಂತಂದು. ಫಸ್ಟ್ ನಿಮ್ಮನ್ನು ಅಪಾಯಿಂಟ್ ಮಾಡಿರ್ತಾರಲ್ಲ, ಹಾಗಾಗಿ ಅದ್ರ ಬಗ್ಗೆ ಹೇಳಿ. ಆ್ಯಸ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲಿ ನೋಡಿ, ಮೇಲೆ ಆಲ್ರೆಡಿ ತೋರಿಸ್ಬಿಟ್ಟಿದೆ, ನಿಮಗೆ ಭಾಳ ಈಸಿ. ಅದನ್ನೇ ಇಲ್ಲಿ ಬರೆದ್ರೆ ಆಯಿತು, ಏನು ಎಕ್ಸ್ಟ್ರಾ ನೀವು ಸೇರಿಸೋದೇ ಬೇಕಿಲ್ಲ. ಐ ಆಮ್ ಸಬ್ಮಿಟಿಂಗ್ ದ ಸರ್ವೆ ರಿಪೋರ್ಟ್ ರಿಗಾರ್ಡಿಂಗ್ ಅಂತಂದ್ರೆ ಮೇಲೆ ಸಬ್ಜೆಕ್ಟ್ನಲ್ಲಿ ಏನು ತೋರಿಸ್ತಾರೆ, ರಿಗಾರ್ಡಿಂಗ್ ಎ ನ್ಯೂ ಔಟ್ಲೆಟ್, ಓಪನಿಂಗ್ ಎ ನ್ಯೂ ಔಟ್ಲೆಟ್, ಈ ರೀತಿ ಬರೆದ್ರೆ ಆಯಿತು. ಸೊ ಆಫ್ಟರ್ ಸಬ್ಜೆಕ್ಟ್ ಆ್ಯಂಡ್ ರೆಫರೆನ್ಸ್ ಫಿಕ್ಸ್ ಆಗಿ ನೀವು ವಿತ್ ರೆಫರೆನ್ಸ್ ಟು ದ ಅಬೌವ್ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಪ್ರೊವೈಡ್ ದ ಫಾಲೋಯಿಂಗ್ ಫ್ಯೂ ಲೈನ್ಸ್ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್ ಅಂತ ಬರ್ರಿ. ಅದಾದಮೇಲೆ ಆ್ಯಸ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್ ಅಂದರೆ ನೀವು ಅಪಾಯಿಂಟ್ ಮಾಡಿದ ರೀತಿಯಲ್ಲಿ ಆದೇಶದ ಪ್ರಕಾರ ನಾನು ನಿಮಗೆ ಈ ರಿಪೋರ್ಟನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದ್ರ ಬಗ್ಗೆ, ರಿಗಾರ್ಡಿಂಗ್ ವಾಟ್ ಯು ಆರ್ ಗೋಯಿಂಗ್ ಟು ಗಿವ್ ದ ರಿಪೋರ್ಟ್ ಆನ್ ಇಟ್. ಸೊ ಇಲ್ಲಿ ಇದಾದ ಮೇಲೆ ಇವು 4 ನೆನ್ಪಿಟ್ಕೊಂಬಿಡಿ ಪ್ಲೀಸ್. ಒಂದು ಫೀಲ್ಡ್ ವಿಸಿಟ್ ಆ್ಯಂಡ್ ವರ್ಕ್ ಡನ್, 2ನೇದು ಫ್ಯಾಕ್ಟ್ ಫೈಂಡಿಂಗ್, 3ನೇದು ಸಜೆಷನ್ಸ್ ಆರ್ ರೆಕಮೆಂಡೇಷನ್ಸ್, 4ನೇದು ಕನ್ಕ್ಲೂಷನ್. ಸೈಡ್ ಹೆಡಿಂಗ್ಗೆ ಹಾಕೇ ಬರೀರಿ, ಹಾಗಾದರೆ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ನಿಮಗೆ ಒಂದು ರಫ್ ಐಡಿಯಾ ಹೇಳ್ಬಿಡ್ತೀನಿ. ಇಲ್ಲಿ ನಾನು ಜನರಲಾಗಿ ಬರೆದಿದ್ದೀನಿ, ಬೇಕಾದ್ರೆ ನೀವು ಯಾವ ಕ್ವಶನ್ ಬಂದ್ರೂ ಇದನ್ನೇ ಬರೆದ್ರೂ ಓಕೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥದ್ದು ಸೇರಿಸಿದ್ರೆ ಫೈನ್, ವೆರಿ ಫೈನ್. ನೋಡಿ, ಫೀಲ್ಡ್ ವಿಸಿಟ್ ಆರ್ ವರ್ಕ್ ಡನ್ ಅಂತಕ್ಕಂಥದ್ದು ಇಲ್ಲಿ ಏನು ಬರಿಬೇಕು ಅಂತ ಅಂದರೆ, ನೀವು ಫೀಲ್ಡ್ ವಿಸಿಟಲ್ಲಿ ಅಂದರೆ ಈ ಸರ್ವೆ ಮಾಡೋದಕ್ಕೆ ಹೋಗಿ ಯಾರ್ಯಾರನ್ನ ಭೇಟಿಯಾಗಿ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿದಿರಿ ಅಂತಕ್ಕಂಥದ್ದು. ಅದು ಹೊಸ ಬ್ರ್ಯಾಂಚ್ ಓಪನ್ ಆಗೋದಿರ್ಬೋದು, ಅಥವಾ ಈ ಫಸ್ಟ್ ಟೈಮ್ ಓಪನ್ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದಾದ್ರೂ ಇರ್ಬೋದು. ಅದಕ್ಕೆ ನಿಮಗೆ ಡಾಟಾ ಬೇಕೇ ಬೇಕು. ಆದ್ದರಿಂದ ನೀವು ಇದನ್ನೇ ಬರೀರಿ. ಏನಂತಂದು, ಫಾರ್ ಡೇಟಾ ಕಲೆಕ್ಷನ್ ಐ ವಿಸಿಟೆಡ್ ಆ್ಯಂಡ್ ಮೆಟ್ ಮೆನಿ ಅಫಿಷಿಯಲ್ಸ್ ಪರ್ಸನ್ಸ್. ಇಲ್ಲಿ ನೋಡಿ, ನಾನು ಅನೇಕ ಜನರನ್ನು ಭೇಟಿಯಾದೆ ಮತ್ತು ಅವ್ರನ್ನ ಕನ್ಸಲ್ಟೆಡ್, ಅವ್ರನ್ನ ಸಂಧಿಸಿ ಡಿಸ್ಕಸ್ಡ್ ಅಂತಂದಿಲ್ಲಿ. ಇಲ್ಲಿ ನೋಡಿ, ಒಂದೊಂದು ಕ್ವಶನ್ಗೆ ಒಂದೊಂದು ರೀತಿಯಲ್ಲಿ ಉತ್ತರಿಸ್ಬೇಕು, ಬಟ್ ಎಲ್ಲದಕ್ಕೂ ಕವರ್ ಆಗೋ ರೀತಿಯಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. ಈಗ ಫಾರ್ಮರ್ಸ್ ಅಂತ ಅಂದರೆ ಸೊ ಆವಾಗ ನೀವೇನು ಮಾಡಬೇಕು, ಐ ವಿಸಿಟೆಡ್ ದ APMC, ಐ ವಿಸಿಟೆಡ್ ಸೋ ಮೆನಿ ಫಾರ್ಮರ್ಸ್ ಇನ್ ಸೋ ಮೆನಿ ವಿಲೇಜಸ್, ಈ ರೀತಿ ತಗೋಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಇದು ಆಫೀಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಈ ಯೂಶ್ವಲಿ ಈ ಕಂಪ್ಯೂಟರ್ಸು ಯಾರ್ಯಾರಿಗೆ ಬೇಕು ಅವ್ರನ್ನೆಲ್ಲನೂ, ಅಂದರೆ ಆಫೀಸ್ಗಳಿಗೆ ಬೇಕು, ಆಫೀಸರ್ಸಿಗೆ ಬೇಕು, ಎಂಪ್ಲಾಯೀಸಿಗೆ ಬೇಕು, ಇನ್ಸ್ಟಿಟ್ಯೂಷನ್ಸ್ ಬೇಕು. ಆದ್ದರಿಂದ ಅವ್ರನ್ನೆಲ್ಲ ಭೇಟಿಯಾಗಿ ಕಲೆಕ್ಟ್ ಮಾಡ್ಕೊಂಡೆ, ಎಲ್ಲರಿಂದನೂ ಒಳ್ಳೆ ಪಾಸಿಟಿವ್ ಒಪಿನಿಯನ್ ಬಂತು ಅಂತಂದು ಹೇಳೋದು. ಅಂದರೆ ಫೀಲ್ಡ್ ವಿಸಿಟ್ ಆರ್ ವರ್ಕ್ ಡನ್ ಅಂತಂದು ಸೈಡ್ ಹೆಡಿಂಗ್ ಹಾಕೋದು. ಆಮೇಲೆ ಇದನ್ನೇ ಬರೆದ್ಬಿಡಿ. ಫಾರ್ ಡಾಟಾ ಕಲೆಕ್ಷನ್ ಐ ವಿಸಿಟೆಡ್ ಆ್ಯಂಡ್ ಮೆಟ್, ದಟ್ ಮೀನ್ಸ್ ಕನ್ಸಲ್ಟೆಡ್ ಮೆನಿ ಅಫಿಷಿಯಲ್ಸ್, ಪರ್ಸನ್ಸ್, ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಜೇಷನ್ಸ್. ನಾನು
ಸುಮ್ಮನೆ ಬ್ಲೈಂಡಾಗಿ ಕೊಟ್ಟಿಲ್ಲ, ಎಲ್ಲರನ್ನೂ ಭೇಟಿಯಾಗಿ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ ಅಂತಂದಿದ್ದು. ಐ ಹ್ಯಾವ್ ಕಲೆಕ್ಟೆಡ್ positive opinion all over. All over means from all those persons, from all those institutions and organizations. I got good opinion, positive opinion to open the ನ್ಯೂ ಔಟ್ಲೆಟ್. ಈ ನ್ಯೂ ಔಟ್ಲೆಟ್ ಓಪನ್ ಮಾಡೋದಕ್ಕೆ ಒಳ್ಳೆಯ ಅಭಿಪ್ರಾಯ ಬಂದಿದೆ ಅಂತಂದು ಎಲ್ಲ ಕಡೆಯಿಂದನೂ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಅವ್ರು ಹೇಳಿದ್ದು ನಿಜನೋ ಸುಳ್ಳೋ, ಫ್ಯಾಕ್ಟ್ ಫೈಂಡಿಂಗ್ ಅಂತ ಅಂದರೆ ಅಪಾನ್ ದ ಎನ್ಕ್ವೈರಿ ಇನ್ನೂ ಕ್ಲೀನಾಗಿ ವಿಚಾರಣೆ ಮಾಡಿದಾಗ ಐ ಕೇಮ್ ಟು ನೋ ದಟ್, ನನಗೆ ಗೊತ್ತಾಗಿದ್ದೇನು ಅಂದರೆ ದ ಬೆಟರ್ ಪ್ಲೇಸ್ ಈಸ್, ಈ ದಾವಣಗೆರೆಯಲ್ಲಿ ಕರೆಕ್ಟು ಒಳ್ಳೆಯ ಪ್ಲೇಸ್ ಯಾವುದು ಅಂದರೆ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ. ಅರೌಂಡ್ ದ ಬಸ್ ಸ್ಟ್ಯಾಂಡ್ ಮೀನ್ಸ್ ಬಸ್ ಸ್ಟ್ಯಾಂಡನ್ನು ಸುತ್ತಮುತ್ತಲು ಎಲ್ಲಿ ಓಪನ್ ಮಾಡಿದ್ರೂ ಸಹ ಇದು ಭಾಳ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಯಾಕೆ ಅಂದರೆ ಇಟ್ ಈಸ್ ದ ಸೆಂಟರ್ ಆಫ್ ದ ಸಿಟಿ. ಮೆನಿ ಬಿಲ್ಡಿಂಗ್ಸ್ ಆರ್ ವೇಕೆಂಟ್ ಫಾರ್ ರೆಂಟ್. ಅಂದರೆ ಜಾಗನೂ ಸಿಗುತ್ತೆ. ಮೋರ್ ಓವರು ಇದು ಇಡೀ ಸಿಟಿಗೆ ಹಾರ್ಟ್ ಆಫ್ ದ ಸಿಟಿ ಆರ್ ದ ಸೆಂಟರ್ ಆಫ್ ದ ಸಿಟಿ ಆಗಿರೋದ್ರಿಂದ ಅವ್ರು ಹೇಳಿದ್ದೆಲ್ಲದು ಸರಿ ಅನ್ನಿಸ್ತು. ಆದ್ದರಿಂದ ದ ಫೈನ್ ಪ್ಲೇಸ್ ಫಾರ್ ಓಪನಿಂಗ್ ದ ನ್ಯೂ ಔಟ್ಲೆಟ್ ಮೇ ಬಿ ಬಸ್ ಸ್ಟ್ಯಾಂಡ್ ಅಂತಂದು ಹೇಳೋದು. ಇದು ಫ್ಯಾಕ್ಟ್ ಫೈಂಡಿಂಗು. ಯಾವ ಕ್ವಶನ್ಗಾದರೂ ಇದನ್ನು ಬರೀರಿ, ಏನಾಗಲ್ಲ. ನೆಕ್ಸ್ಟ್ ಸಜೆಷನ್ಸ್ ಆ್ಯಂಡ್ ರೆಕಮೆಂಡೇಷನ್ಸ್. ಹಾಗಾದರೆ ನಿಮ್ಮ ಸಜೆಷನ್ಸ್ ಏನು ಅಂದರೆ ರಿಪೋರ್ಟರ್, ಆ್ಯಸ್ ಎ ರಿಪೋರ್ಟರ್ ವಾಟ್ ಈಸ್ ಯುವರ್ ಸಜೆಷನ್ನು, ವಾಟ್ ಈಸ್ ಯುವರ್ ರೆಕಮೆಂಡೇಷನ್ ಅಂತ ಅಂದರೆ ಎಸ್, ಆನ್ ದ ಬೇಸಿಸ್ ಆಫ್ ದ ಫೀಲ್ಡ್ ವಿಸಿಟ್, ಆನ್ ದ ಬೇಸಿಸ್ ಆಫ್ ಫ್ಯಾಕ್ಟ್ ಫೈಂಡಿಂಗ್, ಆನ್ ದ ಬೇಸಿಸ್ ಆಫ್ ದ ಎನ್ಕ್ವೈರಿ, ಐ ಫೀಲ್ ದಟ್ ದ ಬಿಸ್ನೆಸ್ ವಿಲ್ ಇಂಪ್ರೂವ್ ಸೂನ್. ಭಾರಿ ಬೇಗನೆ ಬಿಸ್ನೆಸ್ ಭಾಳ ಚೆನ್ನಾಗಾಗುತ್ತೆ ಇಲ್ಲಿ. ಯಾಕೆ ಅಂದರೆ it is the place of floating population and business, many business centers. ಸೊ ಇಲ್ಲಿ ಬೇಕಾದಷ್ಟು ಬಿಸ್ನೆಸ್ ಪ್ಲೇಸಸ್ಗಳಿದ್ದಾವೆ. ಅಂದರೆ ಬೇರೆ ಕೆಲಸಕ್ಕೆ ಬರೋರು ಸಹ ಇಲ್ಲಿ ಕಂಪ್ಯೂಟರ್ ಸೆಂಟ್ರಿಗೆ ಬರ್ತಾರೆ. ಆದ್ದರಿಂದ ಇದು ಬಿಸ್ನೆಸ್ ಸೆಂಟ್ರು. ಮೋರ್ ಓವರ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದ್ರೆ ಏನು, ಜನ ಒಂದೇ ಹತ್ರ ಇರಲ್ಲ, ಬಂದು ಹೋಗ್ತಿರ್ತಾರೆ. ಅಂದರೆ ಈ ಕಂಪ್ಯೂಟರ್ ಸೆಂಟ್ರಿಗೆ ಓಪನ್ ಮಾಡಿದ ಮೇಲೆ ಬರೋರ ಸಂಖ್ಯೆ ಖಂಡಿತ ಹೆಚ್ಚಿಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಸಜೆಷನ್ನು ಅಂತಕ್ಕಂಥದ್ದು ಹೇಳ್ತಾನೆ. ಕೊನೆಗೆ ನೀವು ಇಲ್ಲಿ ಕನ್ಕ್ಲೂಷನ್ ಕೊಡೋದೇನು, ನೆಗೆಟಿವ್ ಒಪಿನಿಯನ್ನು, ಪಾಸಿಟಿವ್ ಒಪಿನಿಯನ್ನು. ಇದೆಲ್ಲದು ಪಾಸಿಟಿವ್ ಒಪಿನಿಯನ್ ಹೇಳಿದ್ಮೇಲೆ ನೀವು ಪಾಸಿಟಿವ್ ಒಪಿನಿಯನ್ನ ಕೊಡೋದಿಲ್ಲಿ ಲಾಸ್ಟ್ಗೆ. ಸೊ ಟು ಕನ್ಕ್ಲೂಡ್ ಐ ಫೈಂಡ್, ಈ ಕೊನೆಯದಾಗಿ ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅಂತಂದು ಹೇಳೋದು ನೀವು ಆ್ಯಸ್ ಎ ರಿಪೋರ್ಟರ್. ಟು ಕನ್ಕ್ಲೂಡ್ ಐ ಫೈಂಡ್ ದ ಪ್ಲೇಸ್, ಪೀಪಲ್, ಏರಿಯಾ ಆ್ಯಂಡ್ ಎನ್ವಿರಾನ್ಮೆಂಟ್ ಆರ್ ಮಚ್ ಫೇವರಬಲ್ ಫಾರ್ ಬೆಟರ್ ಬಿಸ್ನೆಸ್. ಇನ್ನು ಟೋಟಲಾಗಿ ಹೇಳಬೇಕು ಅಂತ ಅಂದರೆ ಇಲ್ಲಿ ಜನಗಳ ದೃಷ್ಟಿಯಿಂದ, ಜಾಗದ ದೃಷ್ಟಿಯಿಂದ, ಅಲ್ಲಿರ್ತಕ್ಕಂಥ ವಾತಾವರಣದ ದೃಷ್ಟಿಯಿಂದ ಇದು ಬಿಸ್ನೆಸ್ಸಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಜಾಗ. ಇದು ನನ್ನ ಒಪಿನಿಯನ್ ಆರ್ ಕನ್ಕ್ಲೂಷನ್ ಅಂತಕ್ಕಂಥದ್ದನ್ನು ನೀವು ಹೇಳೋದು. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಹೇಳಿದ ತಕ್ಷಣ ಅವ್ರು ಒಪ್ಪಲ್ಲ, ಅಥವಾ ಒಪ್ಪೋದು ಒಪ್ಪದೇ ಇರ್ಬೋದು. ಆದ್ದರಿಂದ ಲಾಸ್ಟ್ಗೆ ಈ ಸೆಂಟೆನ್ಸ್ ಕಂಪಲ್ಸರಿ ಸೇರಿಸ್ಬೇಕು, ನೆನ್ಪಿಟ್ಕೊಳ್ಳಿ. ಇದು ಸೆಂಟ್ರಿಗಿರಲಿ ಏನಂತಂದು, ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ನೀಡ್ಫುಲ್ ಆ್ಯಕ್ಷನ್ ಓನ್ಲಿ. ಇದು ನಿಮಗೆ ವಿಷಯವನ್ನು ಗಮನಕ್ಕೆ ತರ್ತಾ ಇದ್ದೀನಿ. ನಿಮಗೇನು ಬೇಕೋ ಅದನ್ನು ಕಾರ್ಯಮುಖ ಆಗೋದಕ್ಕೆ ನಾನು ಕಳಿಸಿರ್ತಕ್ಕಂಥ ವಿಷಯ ಇದೇ ಫೈನಲ್ ಅಂತಂದಲ್ಲ, ಇನ್ನು ಉಳಿದದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಅಂತಂದು ಹೇಳೋದಕ್ಕೆ ಇದನ್ನು ಒಂದು ಸೆಂಟೆನ್ಸ್ ಕಂಪಲ್ಸರಿ ಸೇರಿಸಲೇಬೇಕು, ಯಾವ ಕ್ವಶನ್ ಆದರೂ ಕೇಳಿ. ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ನೀಡ್ಫುಲ್ ಆ್ಯಕ್ಷನ್ ಓನ್ಲಿ. ನೀವು ಮಾಡಲೇಬೇಕಂತ ನನ್ನ ಆದೇಶ ಅಲ್ಲ, ನನ್ನ ಒಪಿನಿಯನ್, ನನ್ನ ಸಜೆಷನ್ ಅಷ್ಟೇ ಅಂತಕ್ಕಂಥದ್ದು ಹೇಳೋದಕ್ಕೆ ಆ ಸೆಂಟೆನ್ಸನ್ನು ಹೇಳಿ. ನೆಕ್ಸ್ಟ್ ಲಾಸ್ಟಿಗೆ ಸೆಂಟ್ರಿಗೆ ಥ್ಯಾಂಕ್ ಯು ಹೇಳಿ. ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ನೀವು ಯುವರ್ಸ್ ಫೈತ್ಫುಲಿ ಬರಿಬೋದು ಅಂತಂದು ಹೇಳಿದ್ದೆ, ಬಟ್ ನಿಮಗೆ ಮೊದಲಿಂದಲೂ ರೈಟ್ ಸೈಡ್ಗೆ ಬರೆಯೋದಕ್ಕೆ ಹೇಳಿದ್ದೀನಿ. ಆದ್ದರಿಂದ ರೈಟ್ ಸೈಡ್ ಯು ಹ್ಯಾವ್ ಟು ರೈಟ್ ಲೈಕ್ ಯುವರ್ಸ್ ಫೈತ್ಫುಲಿ. ಒನ್ಸ್ ಅಗೈನ್ ಐ ಆಮ್ ರಿಪೀಟಿಂಗ್, ಯುವರ್ಸ್ ಫೈತ್ಫುಲಿ. ವೈ ಶುಡ್ ಬಿ ಕ್ಯಾಪಿಟಲ್, that should not be yours. It is not supposed to be with apostrophe s. apostrophe s ಇರಬಾರ್ದು, ವೈ ಕ್ಯಾಪಿಟಲ್ ಇರಬೇಕು, ಯುವರ್ ಅಂತಂದಿರಬಾರ್ದು, ಯುವರ್ಸ್ ಅಂತಂದಿರಬೇಕು. ಫೇತ್ಫುಲಿ
ಫೇತ್ ಎಫ್ ಸ್ಮಾಲ್ ಲೆಟ್ರಲ್ಲಿ ಫೇತ್ಫುಲಿ ಒಂದೇ ವರ್ಡ್ ಅದಾದಮೇಲೆ ಯು ಹ್ಯಾವ್ ಟು ಪುಟ್ ಕಾಮ. ಅದ್ರ ಕೆಳಗಡೆ ಎಸ್ ಡಿ ಅಥವಾ ಸೈನ್ಡ್ ಅಂತಂದು ಎಸ್ ಡಿ ಅಂತಂದು ಬರೆದ್ಬಿಡಿ. ಆಮೇಲೆ ನೇಮ್ ಬರೆಯೋದು. ಇಲ್ಲಿ ನೇಮ್ ಏನು ಬರೆಯೋದು ಅಂತ ಅಂದರೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೆಸರು ಏನು ಕೊಟ್ಟಿದ್ರೆ ಅಲ್ಲಿ ಅದನ್ನೇ, ಅಲ್ಲಿ ಮಿಸ್ ಎ ಬಿ ಸಿ ಡಿ ಅಂದರೆ ಇಲ್ಲಿ ಮಿಸ್ ಎ ಬಿ ಸಿ ಡಿ ಅಂತ ಕೊಡ್ರಿ, ಅಲ್ಲಿ ಮಿಸ್ ಸಿದ್ದಿ ಅಂದರೆ ಇಲ್ಲಿ ಮಿಸ್ ಸಿದ್ದಿ ಮಿಸ್ಟರ್ ಸಿದ್ಧ, ಆ ರೀತಿ ಕೊಡಿ. ಡೆಸಿಗ್ನೇಷನ್ ಕೆಳಗಡೆ ಏನಿರುತ್ತೆ ಅದೇ. ಏನು ಡೆಸಿಗ್ನೇಷನ್ ಆಗಿದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತಂದು ಕೊಡೋದಿಲ್ಲ, ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಲೆಫ್ಟ್ ಸೈಡು ಪ್ಲೇಸ್ ಅಂತಂದು ಬರ್ರಿ. ನಾನು ಅದು ಪ್ಲೇಸ್ ಐ ಮಿಸ್ಡ್ ಇಟ್, ದಾವಣಗೆರೆ ಅಂತಂದು ಬರೋದಿಲ್ಲ, ನೀವು ದಾವಣಗೆರೆ ಅಂತಂದು ಬರ್ರಿ. ಯಾಕೆ ಬರೋದಿಲ್ಲ ಅಂತಂದರೆ ಬೇರೆ ಕ್ವಶನ್ಗೂ ಸಹ ಅದು ಇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಡೇಟನ್ನು ನೀವು ಇನ್ನೊಂದು ಸಾರಿ ಬರೆದಾದ್ರೂ ಬರಿಬೋದು. ಡೇಟ್ ಇಲ್ಲಿ ಮೇಲೆ ಏನು ಬರ್ತಿರ್ತಾರೆ ಅದೇ ಡೇಟ್ ಇರಬೇಕು. ಸೊ ದಿಸ್ ಮಚ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ಇಲ್ಲಿ ಕೆಳಗಡೆ ಡೇಟ್ ಬರಿತಾ ಇರಬೇಕಾದ್ರೆ 12/6/2021 ಅಂತಂದು ಬೇಕಾದರೆ ಇಲ್ಲಿ ಬರಿಬೋದು, ನೋ ಪ್ರಾಬ್ಲಮ್. So this is the format what you have to be followed in any kind of what we call market survey report. So with this I think you have understood properly about market survey report. Very easy, but you have to take somewhat risk to construct the sentences, to make the sentences. ಸೆಂಟೆನ್ಸನ್ನು ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ತಗೋಬೇಕು. ಬಟ್ ಈಗ ಇಲ್ಲಿ ನಾನು ಡ್ಯಾಶ್ ಏನು ಕೊಟ್ಟಿದ್ದೀನಿ ಅವನ್ನಷ್ಟೇ ಫಿಲಪ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ದ ಕ್ವಶನ್. ಇನ್ನು ಉಳಿದಿರ್ತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಬರಿಬೋದು ನೀವು. ಇವೇ ಸೆಂಟೆನ್ಸನ್ನು ಇವೇ ವರ್ಡ್ಸನ್ನು ಬೇಕಾದರೂ ಯು ಕ್ಯಾನ್ ಫಾಲೋ ಆ್ಯಂಡ್ ಯು ಕ್ಯಾನ್ ರೈಟ್. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಪ್ರಾಪರ್ಲಿ. ನಾನು ಪದೇ ಹೇಳಿದ್ರು ಸಹ ಟೀಚ್ಮೆಂಟ್ ಆ್ಯಪಲ್ಲಿ ಎನ್ರೋಲ್ ಆಗಿರ್ತಕ್ಕಂಥವ್ರು ವೆರಿ ಲೆಸ್ ನಂಬರ್ಸ್, ಆದ್ರೂ ಸಹ ಟೀಚ್ಮೆಂಟಿಗೆ ನಾನು ಇವನ್ನ ಹಾಕ್ತಾಯಿದ್ದೀನಿ, ಮತ್ತು ನಿಮ್ಮ ವಾಟ್ಸಪ್ಗೂ ಹಾಕ್ತಾಯಿದ್ದೀನಿ. ಕೆಲವರಿಗೆ ಟೀಚ್ಮೆಂಟ್ ಆ್ಯಪಲ್ಲಿ ಜಾಯ್ನ್ ಆಗದೇ ಇದ್ದವ್ರಿಗೆ ಇರೋ ಕಾರಣಕ್ಕೋಸ್ಕರ ಕ್ಲಾಸ್ ಮಾಡಬೇಕಂತ ಅಂದರೆ ವೆರಿ ಲೆಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಆದ್ದರಿಂದ ಡೈರೆಕ್ಟ್ ಆನ್ಲೈನ್ ಕ್ಲಾಸ್ ಮಾಡ್ತಕ್ಕಂಥದ್ದು ಹೌ ಇಟ್ ಈಸ್ ಯೂಸ್ಫುಲ್ ಅಂತಕ್ಕಂಥದ್ದು ನನಗೆ ಅಂತೂ ಖಂಡಿತ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ನೀವು ಎಲ್ಲರೂ ಎನ್ರೋಲ್ ಆದಮೇಲೆ ಅಟ್ಲೀಸ್ಟ್ ಮೋರ್ ದ್ಯಾನ್ 75% ಎನ್ರೋಲ್ ಆದಮೇಲೆ ನಾನು ಆನ್ಲೈನ್ ಕ್ಲಾಸ್ ಮಾಡೋದು. So with this actually I am going to end this market survey report. So first new notices, agenda and also even minutes ನೋಡಿದ್ರಿ. ಇದರಲ್ಲಿ ಮಾರ್ಕೆಟ್ ಸರ್ವೆ ರಿಪೋರ್ಟಲ್ಲಿ so what you are going to write, how to write, we have seen today and in the last class. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಟೀಚ್ಮೆಂಟ್ ಆ್ಯಪಲ್ಲಿ ಚಾಟ್ ಬಾಕ್ಸ್ ಅಂತಂದಿದೆ, ಅದರಲ್ಲಿ ಬೇಕಾದರೂ ನೀವು ಕ್ವಶನ್ಸ್ ಹಾಕ್ಬೋದು ನಿಮಗೆ ಸಪ್ರೇಟು. ಅದರಲ್ಲಿ ನಿಮ್ಮ ಗ್ರೂಪ್ನವ್ರಿಗೆ ಅಷ್ಟೇ ಕಾಣುತ್ತೆ, ಎಲ್ಲ ಲೆಕ್ಚರ್ಸ್ಗೂ ಕಾಣಲ್ಲ ಅಥವಾ ಎಲ್ಲರಿಗೂ ಇದಾಗ ಕಾಣೋ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕ್ಲಾರಿಫೈ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡೂ ಇಮೇಲ್ ಲೆಟರ್ಸ್. ಸೊ ಅನದರ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯು ಆರ್ ದ ಟಾಪಿಕ್ ಫಾರ್ ಯು. ಸೊ ನಾನು ಮೊದಲೇ ಹೇಳಿದ್ದೀನಿ, ಈ ಮಾರ್ಕೆಟ್ ಸರ್ವೆ ರಿಪೋರ್ಟ್ ಆಗಲಿ ಅಥವಾ ಇದರ ಹಿಂದೆ ನಾನು ಏನು ಮಾಡಿದ್ದೀನಿ ಅದೇ ಆಗಲಿ ಒಂದೊಂದೇ ಕ್ವೆಶನ್ ಬರೋದು, ಚಾಯ್ಸ್ ಇರಲ್ಲ. ಈಗ ಮುಂದಿಂದು ಇಮೇಲ್ ಲೆಟರ್ಸು ಸಹ ಒಂದೇ ಕ್ವೆಶನ್ ಬರುತ್ತೆ, ಅದು ಸಹ ಇದಕ್ಕಿಂತ ಡೆಡ್ ಈಸಿ. ನಿಮಗೆ ಲೆಟರ್ ರೈಟಿಂಗ್ ಬರೆಯೋದು ಬಂತು ಅಂತಂದರೆ ಇದು ಇಮೇಲ್ ಲೆಟರ್ಸು ಸಹ ಬಂದಂಗೆ ಸ್ವಲ್ಪ ಚೇಂಜಸ್, ವಾಟ್ ಆರ್ ದ ಚೇಂಜಸ್ to be made or can be seen in email letters, how to write those email letters, let us see in the next class. Okay, thank you.